ಹ್ಮ್ ಇಷ್ಟು ಕಷ್ಟಪಟ್ಟು ಶಾವಿಗೆ ಒತ್ತಾವ್ರೆ ನಮಗೋಸ್ಕರ. ಯಾಕೆ ನಿಮ್ಮ ಅತ್ತಿಗೆ ಇಷ್ಟು ಸಣ್ಣ ಮಾಡಿದೀರಾ ಅಂತ ಕೇಳ್ತಾರೆ. ಹೊಸ ಮನೇಲಿ ಮಾಡ್ಬೇಕಂತ ಒಳ್ಳೇದಂತ ಇದು. ಎಲ್ರಿಗೂ ನಮಸ್ಕಾರ. ಗೆಳತಿ ದಿನಚರಿಗೆ ನಿಮ್ಮೆಲ್ರಿಗೂ ಸ್ವಾಗತ. ಭಾನುವಾರದ ದಿನಚರಿಯನ್ನ ನಿಮ್ಮೊಂದಿಗೆ ಇವತ್ತು ಶೇರ್ ಮಾಡ್ಕೊತಾ ಇದ್ದೀನಿ. ಭಾನುವಾರ ಬೆಳಗಿಂದ ಸಂಜೆವರೆಗೂ ಏನೆಲ್ಲ ಆಯ್ತು. ವರ್ಕಿಂಗ್ ವುಮೆನ್ಸ್ಗಳಿಗೆ ಬೇರೆ ದಿನಕ್ಕಿಂತ ಭಾನುವಾರ ಓವರ್ ಟೈಮ್ ಡ್ಯೂಟಿ ಅಂತಾನೆ ಹೇಳ್ಬೋದು. ಮನೆಯಲ್ಲಿರೋರೆಲ್ರಿಗೂ ಕೂಡ ಹಾಲಿಡೇ, ವೀಕೆಂಡು ಆ ದಿನ ಅವರು ರೆಸ್ಟ್ ಮಾಡ್ತಾರೆ. ಆದರೆ ವರ್ಕಿಂಗ್ ವುಮೆನ್ಸ್ಗೆ ಮಾತ್ರ ಅವತ್ತು ಕೂಡ ಓವರ್ ಟೈಮ್ ಡ್ಯೂಟಿ ಅಂತಾನೆ ಹೇಳ್ಬೋದು. ಕ್ಲೀನಿಂಗ್ ಕೆಲಸ ಆಗಿರಲಿ, ಸೋಮವಾರದ ಪೂಜೆಗೆ ಪ್ರಿಪರೇಷನ್ ಆಗಿರಲಿ, ಅಥವಾ ಏನಾದರೂ ಹೊರಗಡೆಯಿಂದ ತರುವಂಥದ್ದು, ಶಾಪಿಂಗು, ಪ್ರತಿಯೊಂದನ್ನು ಕೂಡ ಭಾನುವಾರಕ್ಕೆ ಇಟ್ಕೊಂಡಿರ್ತಾರೆ. ಹಾಗಾಗಿ ನನ್ನ ಒಂದು ಸಂಡೇ ರೊಟೀನ್ ಹೇಗಿತ್ತು ಅನ್ನೋದನ್ನ ಇವತ್ತು ನಿಮ್ಮೊಂದಿಗೆ ಶೇರ್ ಮಾಡ್ಕೊತಾ ಇದ್ದೀನಿ. ನಿಜಕ್ಕೂ ವಿಡಿಯೋ ಅಂತೂ ತುಂಬ ಚೆನ್ನಾಗಿದೆ. ಮನೇಲಿ ಕೆಲಸ ಎಲ್ಲ ಮುಗಿಸಿ, ಅಂದರೆ ದೇವ್ರ ಮನೆ ಕ್ಲೀನ್ ಕೂಡ ಮಾಡಬೇಕಾಗಿತ್ತು. ಮತ್ತು ಸೋಮವಾರ ಹುಣ್ಣಿಮೆ ಬೇರೆ ಇದೆ, ಅವತ್ತು ರಾಖಿ ಹಬ್ಬ, ರಕ್ಷಾ ಬಂಧನ್. ಹಾಗಾಗಿ ಅದರ ಪ್ರಿಪರೇಷನ್ ಕೂಡ ಇತ್ತು. ಹಾಗಾಗಿ ಇದನ್ನೆಲ್ಲ ಕೂಡ ಇವತ್ತು ನಿಮ್ಮೊಂದಿಗೆ ಹಂಚ್ಕೋತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ಸಲ್ಲಿ ತಿಳಿಸಿ. ಇನ್ನೂ ಯಾರಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇವತ್ತೇನು ವಿಶೇಷ ಅಂತ ಜಾಮೂನ್ ಮಾಡ್ತಾ ಇದ್ದೀನಿ. ಅದು ಹಬ್ಬ ಮುಗಿದ್ಮೇಲೆ ಅಂತ ನೋಡ್ತಾ ಇದ್ದೀರಾ? ಖಂಡಿತವಾಗ್ಲೂ ವಿಶೇಷ ಇದೆ. ಸೋಮವಾರ ಹುಣ್ಣಿಮೆ, ಅದರಲ್ಲೂ ರಾಖಿ ಹಬ್ಬ ಅಲ್ವಾ? ಹಾಗಾಗಿ ಸ್ವೀಟ್ನ ಮನೆಯಲ್ಲೇ ಮಾಡಿ ಇಡ್ತಾ ಇದ್ದೀನಿ. ಭಾನುವಾರ ಬೆಳಗ್ಗೆ ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡಬೇಕು. ಅದನ್ನೆಲ್ಲ ವಾಶ್ ಮಾಡಿ ರೆಡಿ ಮಾಡಿ ಇಡಬೇಕು, ದೇವ್ರ ಸಾಮಾನೆಲ್ಲ. ಅದ್ರ ಜೊತೆಗೆ ಹೊರಗಡೆ ಹೋಗೋದು ಕೂಡ ಇದೆ. ಹಾಗಾಗಿ ಶನಿವಾರ ರಾತ್ರಿನೇ ನಾನು ಜಾಮೂನ್ನ ಮಾಡಿ ಇಡ್ತಾ ಇದ್ದೀನಿ. ಭಾನುವಾರ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ದೇವ್ರ ಮನೇಲಿ ದೀಪ ಹಚ್ಚಿದ್ದೀನಿ. ಒಂದೇ ಒಂದು ದೀಪ ಹಚ್ಚಿದ್ದೀನಿ. ಶನಿವಾರ ರಾತ್ರಿ ಎಲ್ಲನೂ ಕೂಡ ಕದಲಿಸಿಟ್ಟಿದ್ದೀನಿ. ಭಾನುವಾರ ಈಗ ಅದನ್ನೆಲ್ಲ ವಿಸರ್ಜನೆ ಮಾಡಬೇಕು. ಹಾಗಾಗಿ ಒಂದೇ ಒಂದು ಕಾಮಾಕ್ಷಿ ದೀಪ ಮಾತ್ರ ಹಚ್ಚಿದ್ದೀನಿ. ಟಿಫನ್ಗೆ ಟೊಮೊಟೊ ಬಾತ್ ಮಾಡಿದ್ದೆ. ಹಾಗೆ ಹಿಂದಿನ ದಿನ ರಾತ್ರಿ ಜಾಮೂನ್ ಮಾಡಿಟ್ಟಿದ್ನಲ್ಲ, ಟೇಸ್ಟ್ ನೋಡಲಿ ಅಂತ ಹೇಳಿ ಟಿಫನ್ ಜೊತೆಗೆ ಇದನ್ನು ಕೂಡ ಸರ್ವ್ ಮಾಡ್ತಾ ಇದ್ದೀನಿ. ಟಿಫನ್ ತಿಂದು ದೇವ್ರ ಮನೆ ಕ್ಲೀನ್ ಮಾಡಬೇಕು. ಈಗಿನ್ನು ದೀಪ ಹಚ್ಚಿದ್ನಲ್ಲ, ಒಂದು 10-15 ನಿಮಿಷ ಆಗಲಿ ಅಂತ ಹೇಳಿ ಟಿಫನ್ ಮಾಡಿಕೊಂಡು ಆಮೇಲೆ ಪೂಜಾ ರೂಮ್ ಕ್ಲೀನ್ ಮಾಡೋಣ ಅಂತ ಈಗ ಟಿಫನ್ ಮಾಡ್ತಾ ಇದ್ದೀನಿ. ಈಗ ಪೂಜಾ ರೂಮ್ ಎಲ್ಲ ಕ್ಲೀನ್ ಮಾಡಬೇಕು. ಶನಿವಾರ ರಾತ್ರಿ ಇದನ್ನೆಲ್ಲ ಕದಲಿಸಿದ್ದೆ. ಈಗ ಇದನ್ನ ವಿಸರ್ಜನೆ ಮಾಡಬೇಕು. ನೀವು ಕೂಡ ನೋಡ್ಕೊಳ್ಳಿ. ಯಾಕಂದ್ರೆ ಕೇಳಿದ್ರಿ ಕಳಸನ ಹೇಗೆ ಕದಲಿಸ್ತೀರಾ, ವ್ರತದ ದಾರ ಹೇಗೆ ತೆಗಿಬೇಕು, ಏನ್ ಮಾಡಬೇಕು ಅಂತ. ಈ ರೀತಿ ನಾವು ಪೂಜೆಗಿಟ್ಟಿರೋ ಹೂನೆಲ್ಲ ಎಲ್ಲಂದ್ರಲ್ಲಿ ಹಾಕಬಾರ್ದು, ಮನೆ ಕಸದ ಜೊತೆ ಕೂಡ ಸೇರಿಸಬಾರ್ದು. ಹಾಗಾಗಿ ಒಂದು ಕವರ್ನಲ್ಲಿ ಹಾಕೋಬೇಕು. ಈಗ ನೀವು ನೋಡಿದ್ರಲ್ಲ, ಎಡಗಡೆಯಿಂದ ಬಲಗಡೆಗೆ ಹೂನೆಲ್ಲ ತೆಗೆದು ಹಾಕಬೇಕು. ಗೆಜ್ಜೆ ವಸ್ತ್ರ, ಹೂಗಳು ಎಲ್ಲನೂ ಕೂಡ ತೆಗಿಬೇಕು. ಆಮೇಲೆ ಕಳಸನ ಗಟ್ಟಿಯಾಗಿ ಹಿಡ್ಕೊಂಡು 3 ಸಲ ಅಲ್ಗಾಡಿಸ್ಬೇಕು. ಇದೇ ಕದಲಿಸುವಂತ ವಿಧಾನ. ಈಗ ನೀವಿಲ್ಲಿ ನೋಡ್ತಾ ಇದ್ದೀರಾ ನೋಡಿ. ಈಗ ನಾವು ದೇವ್ರ ಮೇಲೆ ಮಂತ್ರಾಕ್ಷತೆ ಎಲ್ಲ ಹಾಕಿರ್ತೀವಿ. ಅಂದ್ರೆ ಅರ್ಚನೆ ಮಾಡುವಾಗ, ಮತ್ತೆ ದೇವ್ರ ಹತ್ರ ಪ್ರಾರ್ಥನೆ ಮಾಡುವಾಗ, ಪ್ರದಕ್ಷಿಣೆ ಮಾಡುವಾಗ, ಸ್ತೋತ್ರಗಳು ಹೇಳುವಾಗ ಎಲ್ಲ ಕೈಯಲ್ಲಿ ಅಕ್ಷತೆ ಎಲ್ಲ ಇಟ್ಕೊಂಡು ದೇವ್ರ ಮೇಲೆ ಹಾಕಿರ್ತೀವಲ್ಲ, ಆ ಅಕ್ಷತೆ ದೇವಿ ಬಲಭಾಗದಲ್ಲೇನೆ ಈ ರೀತಿ ಇಷ್ಟು ಅಕ್ಷತೆ ಕೂಡ ಸೇರಿತ್ತು. ಹಾಗಾಗಿ ಅದನ್ನ ನಾನು ಸಪ್ರೇಟ್ ಆಗಿ ಒಂದು ಬಟ್ಲಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ಈಗ ವ್ರತದ ದಾರನ ತೆಗಿತಾ ಇದ್ದೀನಿ ನೋಡಿ. ನಾವೇ ತೆಗಿಬಹುದು. ಇದನ್ನು ಕೂಡ ಅಷ್ಟೇ, ಕಸದ ಜೊತೆ ಹಾಕಬಾರ್ದು. ನಾವು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಹೂಗಳನ್ನೆಲ್ಲ ಸಪ್ರೇಟ್ ಆಗಿ ಒಂದು ಕವರಲ್ಲಿ ಹಾಕೊಂಡಿರ್ತೀವಲ್ಲ, ಅದ್ರ ಜೊತೆ ಹಾಕಬೇಕು. ಅಥವಾ ಮರಗಳೇನಾದ್ರೂ ನಿಮ್ಮ ಮನೆ ಅಕ್ಕಪಕ್ಕ ಇದೆ ಅಂದ್ರೆ ಆ ಮರದ ಹತ್ರ ಕೂಡ ಹಾಕಬಹುದು. ಎಲ್ಲಂದ್ರಲ್ಲಿ ತುಳಿಯೋ ಜಾಗದಲ್ಲೆಲ್ಲ ಹಾಕಬಾರ್ದು. ಮನೆ ಕಸದ ಜೊತೆ ಕೂಡ ಇದನ್ನೆಲ್ಲ ಸೇರಿಸಬಾರ್ದು. ನಿಮ್ಮ ಮನೆ ಅಕ್ಕಪಕ್ಕದಲ್ಲಿ ಯಾವುದಾದ್ರೂ ಪಾರ್ಕ್ಗಳು ಏನಾದರೂ ಹತ್ರದಲ್ಲಿದೆ, ಅಶ್ವತ್ಥ ಕಟ್ಟೆ ಆ ಥರ ಎಲ್ಲ ಹತ್ರದಲ್ಲಿದೆ ಅಂದರೆ ಈ ದೇವರ ಹೂಗಳನ್ನೆಲ್ಲ ಸಪ್ರೇಟಾಗಿ ನೀವು ಸೇರಿಸಿಟ್ಟು ಅಲ್ಲಿ ತಗೊಂಡು ಹೋಗಿ ಹಾಕ್ಬೋದು. ಇಲ್ಲ ಅಂತ ಅಂದರೆ ಇದನ್ನ ಒಂದು ಸಲ ಈ ರೀತಿ ನಾವು ಸಪ್ರೇಟಾಗಿ ಕವರಲ್ಲಿ ಹಾಕೊಂಡ್ಮೇಲೆ ಅದನ್ನ ಒಂದು ಸಲ ಅದ್ರ ಸ್ಮೆಲ್ಲನ್ನು ನೋಡಿ, ಅಂದರೆ ವಾಸನೆ ನೋಡಿಬಿಟ್ಟು ನಾವು ತಗೊಂಡೋಗಿ ಕಸಕ್ಕೂ ಕೂಡ ಹಾಕ್ಬೋದು. ಏನು ಮಾಡೋಕ್ಕಾಗೋದಿಲ್ಲ. ನಾವು ಮನೆ ಕಸ ಎಲ್ಲ ಏನು ಹಾಕ್ತೀವಿ ಅದರಲ್ಲಿ ಡ್ರೈ ಮತ್ತು ವೆಟ್, ಅಂದರೆ ಹಸಿ ಕಸ ಒಣ ಕಸ ಸಪ್ರೇಟಾಗಿ ಮಾಡಿ ಹಾಕ್ತೀವಲ್ಲ, ಹಾಗೆ ಒಣ ಕಸದ ಜೊತೆಗೆ ನಾವು ಇದನ್ನು ಕೂಡ ಹೊರಗಡೆಗೆ ಹಾಕ್ಬೋದು. ಈ ರೀತಿ ನಾವು ವಿಳ್ಯದೆಲೆ ಮೇಲೆ ಗಣಪತಿನ, ಲಕ್ಷ್ಮೀನಾರಾಯಣನೆಲ್ಲ ನಾವು ಪ್ರತಿಷ್ಠಾಪನೆ ಮಾಡಿರ್ತೀವಲ್ಲ, ಅಲ್ಲಿಗೂ ಕೂಡ ನಾವು ಅಕ್ಷತೆ ಎಲ್ಲ ಹಾಕಿ ಅರ್ಚನೆ ಎಲ್ಲ ಮಾಡ್ಕೊಂಡಿರ್ತೀವಿ. ಆ ಎಲೆ ಮೇಲೆ ಬಿದ್ದಿರುವಂಥ, ಅಂದರೆ ನೆಲದ ಮೇಲೆ ಕೆಳಗಡೆ ಎಲ್ಲ ಬಿದ್ದಿರೋ ಅಕ್ಷತೆಯನ್ನು ಬಿಟ್ಟು ದೇವರನ್ನ ನಾವು ಎಲ್ಲಿ ಇಟ್ಟಿರ್ತೀವೋ ಆ ಜಾಗದಲ್ಲಿ ಬಿದ್ದಿರೋ ಅಕ್ಷತೆನೆಲ್ಲ ಸಪ್ರೇಟಾಗಿ ತೆಗೆದಿಟ್ಕೋಬೇಕು. ಇದನ್ನ ಮನೆಯಲ್ಲಿ ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡು ನಾವು ಹೊರಗಡೆ ಒಳ್ಳೊಳ್ಳೆ ಕೆಲಸಗಳಿಗೆ ಹೋಗುವಾಗ, ಮಕ್ಳದು ಎಕ್ಸಾಮು, ಟೆಸ್ಟು, ಈ ರೀತಿ ಒಂದು ಮಕ್ಕಳು ಕೂಡ ಒಂದು ಪರೀಕ್ಷೆಗಳಿಗೆಲ್ಲ ಹೋಗುವಾಗ ಅವ್ರ ತಲೆ ಮೇಲೆ ಹಾಕಿ ಕಳಿಸ್ಬೇಕು. ಯಾವುದಾದ್ರೂ ಹಣಕಾಸಿನ ವಿಚಾರ ಸಲುವಾಗಿ ಹೊರಗಡೆ ಹೋಗುವಾಗ್ಲೂ ಕೂಡ ಇದನ್ನ ಪೇಪರ್ನಲ್ಲಿ ಸುತ್ತಿ ನಮ್ಮ ಪರ್ಸ್ನಲ್ಲಿ ಇಟ್ಕೊಳ್ಳೋದು ಅಥವಾ ತಲೆ ಮೇಲೆ ಹಾಕೊಂಡು ಹೋಗೋದು ತುಂಬಾ ಒಳ್ಳೆಯದು. ನಿಮ್ಮ ಜಮೀನುಗಳಲ್ಲಿ ಮತ್ತೆ ನೀವೇನಾದ್ರೂ ಮನೆ ಕಟ್ತಾ ಇದ್ರೆ ಅಲ್ಲಿ ತಗೊಂಡೋಗಿ ಹಾಕೋದ್ರಿಂದ ಒಂದು ಒಳ್ಳೆ ಪಾಸಿಟಿವ್ ವೈಬ್ಸ್ ಇರುತ್ತೆ.
ಹಾಗಾಗಿ ಇದನ್ನೆಲ್ಲ ಸಪ್ರೇಟಾಗಿ ತೆಗೆದಿಟ್ಕೋಬೇಕು. ಈ ರೀತಿ ನೋಡಿ ನಾನು ಪೂಜೆಗೆ ಬಳಸಿರುವಂಥ ಬಿಲ್ವ ಪತ್ರೆ, ಅಕ್ಷತೆ ಇದನ್ನೆಲ್ಲ ಯಾವಾಗಲೂ ಅಷ್ಟೇ ಈ ರೀತಿ ತೆಗೆದಿಟ್ಕೊಂಡಿರ್ತೀನಿ. ಉರಿತಾ ಇರುವಂಥ ದೀಪನ ಅಲ್ಲೇ ಒಂದು ಕಡೆ ಸೈಡಲ್ಲಿ ಎತ್ತಿಟ್ಟು ನಾನು ಮಿಕ್ಕಿದೆಲ್ಲನೂ ಕೂಡ ತೆಗಿತಾ ಇದ್ದೀನಿ. ಎಣ್ಣೆ ಇರೋವರೆಗೂ ಕೂಡ ದೀಪಗಳು ಉರಿಯುತ್ತೆ. ಆಮೇಲೆ ತಂತಾನೇ ಶಾಂತವಾಗುತ್ತೆ. ಆಮೇಲೆ ನಾವು ಅದನ್ನು ತಗೊಂಡು ಕ್ಲೀನ್ ಮಾಡ್ಕೋಬಹುದು. ಈಗ ನಿಧಾನಕ್ಕೆ ನಾನು ದೇವಿಗೆ ಹಾಕಿರುವಂಥ ಒಡವೆಗಳು, ಸರಗಳು, ಮೊಗಸಿರಿ ಎಲ್ಲನೂ ಕೂಡ ತೆಗಿತಾ ಇದ್ದೀನಿ. ಈ ರೀತಿ ತೆಗಿವಾಗ ತುಂಬ ಹುಷಾರಾಗಿ ತೆಗಿಬೇಕು. ಆತ್ರವಾಗಿ ತೆಗಿಯೋದು, ನಾವು ಕಳಸದ ಮೇಲಿಟ್ಟಿರುವಂಥ ತೆಂಗಿನಕಾಯಿ ಆಗಲಿ, ಮೊಗಸಿರಿ ಆಗಲಿ ಕೆಳಗಡೆ ಬೀಳೋದು ಈ ರೀತಿ ಎಲ್ಲ ಮಾಡಬಾರ್ದು. ನಾವು ಕಳಸನ ಇಡುವಾಗ ಎಷ್ಟು ಜಾಗರೂಕತೆಯಿಂದ ಇಡ್ತೀವಿ, ಕಳಸ ವಿಸರ್ಜನೆ ಮಾಡುವಾಗಲೂ ಕೂಡ ಅಷ್ಟೇ ಜಾಗರೂಕತೆಯಿಂದ ಮಾಡಬೇಕು. ಹಾಗಾಗಿ ನಿಧಾನವಾಗಿ ಒಂದೊಂದೇ ತೆಗಿತಾ ಇದ್ದೀನಿ. ಪಿನ್‌ಗಳನ್ನೆಲ್ಲ ಮೊದಲು ತೆಗೆದು ಆನಂತರ ಬ್ಲೌಸ್ ಪೀಸ್ ನಾನೇನು ಉಡಿಸಿದ್ದೆ ಅದೆಲ್ಲ ತೆಗೆದಿಟ್ಟಿದ್ದೀನಿ. ಈಗ ತೆಂಗಿನಕಾಯಿಯನ್ನು ಕೂಡ ಸಪ್ರೇಟಾಗಿ ತೆಗೆದಿಟ್ಟು ನಾನಿಲ್ಲಿ ಮಾವಿನ ಎಲೆನ ಕಳಸಕ್ಕಿಟ್ಟಿದ್ದೆ. ಹಾಗಾಗಿ ಇದೇ ಮಾವಿನ ಎಲೆಯಿಂದ ಕಳಸದ ನೀರನ್ನು ತಗೊಂಡು ಮನೆಗೆಲ್ಲ ಪ್ರೋಕ್ಷಣೆ ಮಾಡಿ ನಮ್ಮ ತಲೆ ಮೇಲೂ ಕೂಡ ಪ್ರೋಕ್ಷಣೆ ಮಾಡಿಕೊಂಡು ಉಳಿದಿರೋ ನೀರನ್ನು ಗಿಡಕ್ಕೆ ಹಾಕ್ಬಿಡ್ತೀನಿ. ನಾನು ಒಂದು ಚಿಕ್ಕ ಕಳಸ ಚೊಂಬಲ್ಲಿ ಇಟ್ಟಿರೋದ್ರಿಂದ ಒಂದು ರೌಂಡ್ ಗಿಡಕ್ಕೆ ನೀರು ಹಾಕ್ಬಿಟ್ರೆ ಖಾಲಿ ಆಗ್ಬಿಡುತ್ತೆ. ನೀವೇನಾದರೂ 2 ಬಿಂದಿಗೆಗಳಲ್ಲಿ ಇಟ್ಟಿದ್ರೆ ಅದನ್ನ ಹಾಗೆ ಇಟ್ಕೊಂಡು 2-3 ದಿನ ನೀವು ಗಿಡಗಳಿಗೆ ಹಾಕೋಬಹುದು. ಕಳಸಕ್ಕಿಟ್ಟಿರುವಂಥ ವಿಳ್ಳೆದೆಲೆ ಏನ್ ಮಾಡ್ಬೇಕು, ತೆಂಗಿನಕಾಯಿ ಏನ್ ಮಾಡ್ಬೇಕು ಅಂತ ಕೂಡ ಕೇಳ್ತಾ ಇದ್ರಿ ಅಲ್ವಾ? ವಿಳ್ಳೆದೆಲೆನ ಯಾರಾದ್ರೂ ತಾಂಬೂಲ ಹಾಕೊಳ್ಳೋರು ಕೊಡಿ, ಅಥವಾ ನಿಮ್ಮ ಮನೆಯವರೇ ಯಾರಾದ್ರೂ ತಾಂಬೂಲ ಹಾಕೊಳ್ಳಂಗಿದ್ರೆ ಅಂದ್ರೆ ಎಲೆ ಅಡಿಕೆ ಹಾಕೊಳ್ಳಂಗಿದ್ರೆ ಹಾಕೊಳ್ಳಿ. ಇಲ್ದಿದ್ರೆ ಒಂದ್ 2 ದಿನ ಬಿಟ್ರೆ ಅದು ಒಣಗೋಗ್ಬಿಡತ್ತೆ. ಕೈಯಲ್ಲಿ ಪುಡಿ ಮಾಡ್ಬಿಟ್ಟು ನಿಮ್ಮ ಗಿಡಗಳಿಗೆ ಹಾಕೋಬಹುದು. ತೆಂಗಿನಕಾಯಿಂದ ಏನಾದ್ರೂ ಸ್ವೀಟ್ ಅನ್ನ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ವೆಜ್ ಅಡುಗೆಗೆ ಯೂಸ್ ಮಾಡ್ಕೋಬಹುದು. ನಾನ್ ವೆಜ್ ಮಾತ್ರ ಹಾಕಕ್ ಹೋಗ್ಬೇಡಿ ಅಷ್ಟೇನೆ. ಇನ್ನು ಇಲ್ಲಿ ನೋಡಿ, ಈ ಕಾಲುಂಗ್ರದ ಬಗ್ಗೆ ಕೂಡ ಕೇಳಿದ್ರಿ. ಕಾಲುಂಗ್ರನು ಮಡ್ಲಕ್ಕಿ ಜೊತೆ ದೇವಸ್ಥಾನಕ್ಕೆ ಕೊಡ್ಬೇಕಂತ. ಖಂಡಿತ ಕೊಡಬೇಡಿ. ಅದನ್ನ ಪ್ರತಿ ವರ್ಷ ನಾವು ಪೂಜೆಗೆ ಉಪಯೋಗಿಸ್ಬೇಕಾಗತ್ತೆ. ಮತ್ತೆ ಇನ್ನು ಕೆಲವರು ನಾವೇ ಅದನ್ನ ಹಾಕೋಬೋದಾ ಅಂತ ಕೇಳ್ತಾ ಇದ್ರಿ. ಬೇಕಾದ್ರೆ ನೀವು ಹಾಕೊಳ್ಳಿ. ಮತ್ತೆ ಮುಂದಿನ ವರ್ಷ ಹೊಸ ಕಾಲುಂಗ್ರ ದೇವ್ರಿಗೆ ತೆಗೆದಿಡ್ತೀರಾ ಅಂದ್ರೆ ನೀವು ಹಾಕೊಳ್ಳಿ. ಇಲ್ಲ ಅಂದ್ರೆ ಅದನ್ನ ಹಾಗೆ ಇಟ್ಬಿಡಿ. ಪ್ರತಿ ವರ್ಷ ನಮಗೆ ದೇವ್ರಿಗೆ ಪೂಜೆಗೆ ಇಡೋದಕ್ಕೆ ಬರುತ್ತೆ. ನಾವೀಗೇನ್ ದೇವರಿಗೆ ಮಡ್ಲಕ್ಕಿ ಗಂಟನ್ನ ಕಟ್ಟಿಟ್ಟಿದ್ದೀವಿ, ಇದರಲ್ಲಿ ಈ ಒಂದು ಗೌರಿ ಸಾಮಾನು ಮತ್ತೆ ನಾವೇನ್ ಕಾಣಿಕೆ ದುಡ್ಡು ಇಟ್ಟಿದ್ದೀವಿ ಅದಷ್ಟನ್ನ ಮಾತ್ರ ಸಪ್ರೇಟ್ ಆಗಿ ಇಟ್ಕೊಳ್ಳಿ. ಇನ್ ಮಿಕ್ಕಿದ್ದೆಲ್ಲನೂ ಕೂಡ ನಮ್ಮ ಮನೆಗೆ ನಾವು ಯೂಸ್ ಮಾಡ್ಕೋಬಹುದು. ಮತ್ತೆ ಜೊತೆಗೆ ಈ ಬ್ಲೌಸ್ ಪೀಸು. ಇನ್ನು ಸಪ್ರೇಟ್ ಆಗಿ ಮನೇಲಿರುವಂತ ಸ್ವಲ್ಪ ಅಕ್ಕಿ, ಕೊಬ್ಬರಿ, ಬೆಲ್ಲ, ಅದ್ರ ಜೊತೆಗೆ ಕಾಣಿಕೆ ದುಡ್ಡು ಮತ್ತೆ ಆ ಗೌರಿ ಸಾಮಾನು, ಎಲೆ, ಅಡಿಕೆ, ಬಾಳೆಹಣ್ಣು, ಅರಿಶಿನ ಕುಂಕುಮದ ಪ್ಯಾಕೆಟು, ಒಂದು ಮೊಳ ಹೂವು, ಮಲ್ಲಿಗೆ ಹೂ ಕೊಡಿ ಇನ್ನೂ ಒಳ್ಳೇದೇನೆ, ಒಂದು ತೆಂಗಿನಕಾಯಿ, ಇದಿಷ್ಟನ್ನು ಕೂಡ ಸೇರಿಸಿ ನೀವು ಶ್ರಾವಣ ಮುಗಿಯೋದ್ರ ಒಳಗಾಗಿ ನಿಮ್ಮ ಮನೆ ದೇವ್ರಿಗಾದ್ರೂ ಪರವಾಗಿಲ್ಲ ಅಥವಾ ನಿಮ್ಮ ಮನೆ ಹತ್ರ ಇರುವಂತ ಯಾವುದೇ ದೇವಸ್ಥಾನ ಆದ್ರೂ ಪರವಾಗಿಲ್ಲ ತಗೊಂಡು ಹೋಗಿ ಮಡ್ಲಕ್ಕಿನ ಕೊಟ್ಬಿಡಿ. ದೇವ್ರಿಗಿಟ್ಟಿದಂಥ ಸೀರೆನೂ ಕೂಡ ಅಷ್ಟೇ ನಮ್ಮ ಮೈ ಮೇಲೆ ಹಾಕ್ಕೊಂಡು ಆಮೇಲೆ ತೆಗೆದಿಡಬೇಕು. ಕೆಲವರು ಇದೇ ಸೀರೆನ ಉಟ್ಕೊಂಡು ಮುಂದಿನ ಶುಕ್ರವಾರಕ್ಕೆ ದೇವಸ್ಥಾನಕ್ಕೆ ಹೋಗಿ ಬರ್ತಾರೆ. ತುಂಬಾ ಒಳ್ಳೆಯದು. ನೀವು ಆ ರೀತಿ ಕೂಡ ಮಾಡಬಹುದು. ಈಗ ಸ್ವಲ್ಪ ಹೊರಗಡೆ ಹೋಗೋದಿದೆ, ಬೇಗ ರೆಡಿ ಆಗುವಂತ ಹಸ್ಬೆಂಡ್ ಹೇಳ್ತಾ ಇದ್ದಾರೆ. ನಾನೊಂದು ಪೂಜಾ ಸಾಮಾನೆಲ್ಲ ತೊಳೆದು ಇಟ್ಬಿಟ್ಟು ಬರ್ತೀನಿ ಅಂತ ನಾನು ಹೇಳ್ತಾ ಇದ್ದೀನಿ. ಹಾಗಾಗಿ ಬೇಗ ನಿನ್ನ ಕೆಲಸ ಎಲ್ಲ ಮುಗಿಸ್ಕೊ, ಹೊರಡೋಣ, ಟೈಮ್ ನೋಡ್ದ ಎಷ್ಟಾಯ್ತು ಅಂತ ಹೇಳ್ತಾ ಇದ್ದಾರೆ. ಈ ರೀತಿ ದೇವ್ರಿಗಿಟ್ಟಿರುವಂಥ ಸೀರೆ ಆಗಿರಲಿ, ಬಳೆ ಆಗಿರಲಿ, ಒಡವೆಗಳು, ಚಿನ್ನದ ಒಡವೆ ಏನು ಹಾಕಿರ್ತೀವೋ ಅದನ್ನು ಕೂಡ ಒಂದು 2 ನಿಮಿಷ ನಾವು ಹಾಕ್ಕೊಂಡು ತೆಗೆದಿಡಬೇಕು. ಬಳೆಗಳನ್ನು ಕೂಡ ಹಾಕೋಬೇಕು. ಈಗ ನನ್ನ ಮನೆ ಕೆಲಸ ಎಲ್ಲ ಕಂಪ್ಲೀಟ್ ಆಗಿ ಮುಗಿಸಿ ಹೊರಗಡೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಅಮ್ಮನ ಮನೆಗೆ ಹೋಗ್ತಾ ಇದ್ದೀವಿ. ಸೋಮವಾರ ರಾಖಿ ಹಬ್ಬ ಅಲ್ವಾ? ಆದರೆ ಸೋಮವಾರ ಎಲ್ಲರೂ ಕೂಡ ಕೆಲ್ಸಕ್ಕೆ ಹೋಗೋದ್ರಿಂದ, ಅದರಲ್ಲೂ ಈಗ ಅವರು ತುಂಬ ದೂರ ಇದ್ದಾರೆ ನಮಗಿಂತ. ಅಂದರೆ ಇಲ್ಲಿಗಿಂತ 20 ಕಿಲೋಮೀಟ್ರ್ ದೂರ ಇದ್ದಾರೆ. ನನ್ನ ಹಳೆ ವ್ಯೂವರ್ಸ್ಗೆ ಎಲ್ರಿಗೂ ಕೂಡ ಗೊತ್ತು. ಅವರೀಗ ಮನೆ ಕಟ್ಕೊಂಡು ಕುಂಬ್ಳಗೂಡಲ್ಲಿದ್ದಾರೆ. ನಾವಿರೋ ಜಾಗದಿಂದ ಅಲ್ಲಿಗೆ 20 ಕಿಲೋಮೀಟರ್ ಆಗುತ್ತೆ. ಸಂಜೆ ಮೇಲೆ ಎಲ್ಲರೂ ಕೂಡ ಹೋಗೋದಿಕ್ಕೂ ಆಗೋದಿಲ್ಲ, ಮತ್ತೆ ರಿಟರ್ನ್ ವಾಪಸ್ ಬರೋದಿಕ್ಕೂ ಆಗೋದಿಲ್ಲ. ಹಾಗಾಗಿ ಭಾನುವಾರ ಎಲ್ಲರೂ ಸಿಗ್ತಾರೆ. ಭಾನುವಾರ ಸಂಜೆ ಮೇಲೆ ಬಂದು ರಾಖಿನ ಕಟ್ಬಿಡಿ ಅಂತ ಅಮ್ಮ ಫೋನ್ ಮಾಡಿ ಹೇಳಿದ್ರು. ಹಾಗಾಗಿ ನಾವು ಈಗ ಎಲ್ಲರೂ ಕೂಡ ಹೊರಡ್ತಾ ಇದ್ದೀವಿ. ಈಗ ನಾನು ಹೋಗ್ತಾ ಇದ್ದೀನಿ, ಆಮೇಲೆ ನನ್ನ ತಂಗಿ ಬರ್ತಾಳೆ. ನಮ್ಮ ಮನೇಲಿ ಹೇಗೆ ಅಂದರೆ ಎಲ್ಲರೂ ಕೂಡ ಸೇರಿ, ಅಂದರೆ ನಮ್ಮ ಅಣ್ಣ ತಮ್ಮಂದರು, ಅಂದರೆ ಕಸಿನ್ ಬ್ರದರು ಸಿಸ್ಟರು, ದೊಡ್ಡಮ್ಮನ ಮಕ್ಕಳು, ಚಿಕ್ಕಮ್ಮನ ಮಕ್ಕಳು ಎಲ್ಲರೂ ಕೂಡ ಒಟ್ಟಿಗೆ ಸೇರಿಬಿಡ್ತೀವಿ ಒಂದೇ ಕಡೆ. ಎಲ್ಲರೂ ಅಲ್ಲೇ ಸೇರಿ ಸೆಲೆಬ್ರೇಟ್ ಮಾಡೋದು. ತುಂಬ ವರ್ಷದಿಂದ ಹೀಗೆ ನಡ್ಕೊಂಡು ಬಂದಿರೋದು. ಎಲ್ಲರೂ ಅಮ್ಮನ ಮನೇಲಿ ಒಟ್ಟಿಗೆ ಸೇರ್ತೀವಿ. ನಮ್ಮ ಅಮ್ಮನ ಮನೆ ಇಲ್ಲಿ ಹತ್ರದಲ್ಲಿ ಇದ್ದಾಗಲೂ ಹಾಗೆ ಮಾಡ್ತಾ ಇದ್ದಿದ್ದು. ಈಗಲೂ ಕೂಡ ಅಮ್ಮ ಹಾಗೆ ಹೇಳ್ತಾ ಇದ್ದಾರೆ, ಎಲ್ಲರೂ ಇಲ್ಲಿಗೆ ಬಂದ್ಬಿಡಿ, ಇಲ್ಲೇ ಮಾಡೋಣ ಅಂತ. ಹಾಗಾಗಿ ಹೊರಟಿದ್ದೀವಿ. ಈಗ ಅಮ್ಮನ ಮನೆ ಹತ್ರ ಬಂದಿದ್ದೀವಿ. ನನ್ನ ತಮ್ಮನ ಮಗಳು ಹನ್ಸಿಕಾ ನಾವು ಬರೋದನ್ನ ನೋಡಿ ಖುಷಿಯಾಗಿ ಓಡ್ ಬಂದಿದ್ದಾಳೆ. ಹೂವಿನ ಗಿಡ ಎಲ್ಲ ತೋರಿಸ್ತಾ ಇದ್ದಾಳೆ. ನಮ್ಮಮ್ಮ ಈ ರೀತಿ ಮನೆ ಸುತ್ತಲೂ ಕೂಡ ಹೂವಿನ ಗಿಡ,
ತರಕಾರಿ, ಸೊಪ್ಪು, ಮತ್ತೆ ಕಲ್ಲಂಗಡಿ ಹಣ್ಣು, ಕುಂಬಳಕಾಯಿ, ಹಾಗಲಕಾಯಿ ಈ ರೀತಿ ಎಲ್ಲ ಗಿಡಗಳನ್ನೆಲ್ಲ ಹಾಕೊಂಡಿದ್ದಾರೆ. ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಮನೆ ಒಳಗಡೆ ಹೋಗೋದಕ್ಕಿಂತ ಮೊದಲು ಈ ಸಣ್ಣ ತೋಟನ ನೋಡ್ಕೊಂಡು ಹೋಗ್ಬೇಕು ಅನ್ಸುತ್ತೆ. ಚಿಕ್ಕ ಮಗಳು ಶಿವಂಕಲ್ ಮನೆ ಹತ್ರನೇ ಬಂದೈತೆ ಹಾವುಗಳು. ಈ ಚಿಕ್ಕ ಮರಿ ಐತೆ ಹಾವು ಆ ವೆಂಕಟ್ ಚುಸ್ ಅಂತ ಹೋಗುತ್ತೆ. ನೀನ್ ನೋಡ್ದ? ನೋಡಿದ್ದೀನಿ ನಾನೇ ನೋಡಿದ್ದೀನಿ. ಚೆನ್ನಾಗೈತಲ್ಲ. ಇಲ್ಲೆಲ್ಲ ಆಟ ಆಡಕ್ ನಿಂಗೆ ಇಷ್ಟನಾ? ಹೌದು. ಇಲ್ಲಿ ಯಾರು ಅವಾಗ ಕಳ್ಳುಗಳಿದ್ರು, ಇವಾಗ ಕಳ್ಳುಗಳಿಲ್ಲ. ಕಳ್ರು ಯಾಕೆ ಬರ್ತಾರೆ ಇಲ್ಲಿ? ಕ್ಯಾ ಕ್ಯಾ ಎಣ್ಣೆವಿಲ್ಲ ಎಣ್ಣೆವಿಲ್ಲ ಲೈಟ್ ಬಂದಿಲ್ಲ ಎಣ್ಣೆವಿಲ್ಲ ಅಲ್ಲಿ ಇದ್ರ ಗಿಡ ಅಂತೂ ಕೊತ್ತಂಬರಿ ಇವತ್ತು ಇಷ್ಟು ಕಿತ್ಕೊಂಡೆ ಅಡಿಲಿ ಎಲ್ಲ ರೆಕ್ಕೆ ಕುಯ್ಕೊಂಡೆ. ಕೊತ್ತಂಬರಿ ಸೊಪ್ಪ ಇದೆಲ್ಲ ಆಗ್ಲೇ ಧನಿಯಾ ಬೀಜನೇ ಆಗ್ಬಿಟ್ಟೈತಲ್ಲಮ್ಮ. ಆ ಕಡೆನೂ ಬೀಜನೇ ಆಗ್ಬಿಟ್ಟಿತ್ತು. ಇದು ಮುಗಿಯೋಷ್ಟಲ್ಲ ಅದು ಬರಲಿ ಅಂತ ಅಲ್ಲೊಂದಿಷ್ಟು ಹಾಕೀನಿ. ಫಸ್ಟ್ ಅಲ್ಲ ಅದು ಹೂವು ಬಿಡೋಕ್ಕೂ ಮುಂಚೆನೆ ಹಂಗಂಗೆ ಕಟ್ ಮಾಡ್ಕೊಬಿಡು ಕತ್ರಿಲಿ, ಮತ್ತೆ ಪಕ್ಕ ಪಕ್ಕ ಚಿಗುರ್ಕೊಳುತ್ತೆ. ಎಷ್ಟು ಚೆನ್ನಾಗಿ ಹೂವು ಬಿಟ್ಟೈತಲ್ಲ. ತುಂಬ ಚೆನ್ನಾಗಿ ಕಾಣುತ್ತೆ. ಇದು ಹಂಗೆ ಸ್ಫಟಿಕ ಹೂವು ಅಂತಾರಲ್ಲ. ಗಣಕೆ ಸೊಪ್ಪು ಗಿಡ ನೋಡು, ಅದು ಬೀಜ ತಂದು ಅಲ್ಲಿ ಉದುರಿಸಿದೆ. ಕನಕಾಂಬರ ಇನ್ನೂ ಹೂ ಬಿಟ್ಟಿಲ್ವಾ? ಇಲ್ಲ, ಇನ್ನೂ ಅದು ಯಾಕೋ ಮೇಲ್ಕೆ ಬರ್ತಿಲ್ಲ. ಇದು ಅಲಸಂದೆ ಕಾಳ, ತೊಗರಿ, ಅವರೆಕಾಯಿ ಗಿಡ, ಅಲಸಂದೆ ಕಾಳು ಒಂದು ಲೈನ್ ಹಾಕಿದೆ, ಅದು ಬರಲೇ ಇಲ್ಲ. ಬೀಜ ಅದು ಎಳೆದಿತ್ತ ಏನೋ. ತೊಳ್ಳೆ ಕೊಟ್ಟಿದ್ಲು, ಒಣಗಿಸಿರ್ಲಿಲ್ಲ. ಅವರೆಕಾಯಿ ಅಂದರೆ ಚಪ್ಪರದ ಅವರೆಕಾಯ, ಮಾಮೂಲಿ ಅವರೆಕಾಯ? ಮಾಮೂಲಿ ಅವರೆಕಾಯಿ ಸಾರ್ಗೆ ಹಾಕ್ತೀವಲ್ಲ. ಮನೆ ಎಷ್ಟು ಕಾಳು ಕೊಟ್ಟಿದ್ಲು. ಅಲ್ಲೂ ತೊಗರಿ ಕಾಳು ಗಿಡ, ಆಮೇಲೆ ಮೆಣಸಿನಕಾಯಿ ಗಿಡ ಅಲ್ಲೊಂದಷ್ಟು ನೆಟ್ಟಿವಿ. ಚೆನ್ನಾಗಿರುತ್ತೆ ಒಂಥರ ಅಲ್ವಾ, ಟೈಮ್ ಪಾಸ್ ಮಾಡೋಕ್ಕೆ. ಬಂತು ನೋಡ್ದ? ಹೌದಾ? 3 ದಿನ ತಿರ್ಗಾ ಹಾಕ್ತೆ, ಮಳೆ ಇರಲಿಲ್ಲ, ಒಣಗೆ ಹೋಗವೆ. ಕ್ಲೀನ್ ಮಾಡೋ ಇದ್ರಲ್ಲಿ ನೀರು ಹಾಕಿರ್ಲಿಲ್ಲ. ಅಲ್ಲ ಅದು ಪಾಲಕ್ ಸೊಪ್ಪು ಗಿಡ, ಅಲ್ಲಿ ಕೀರೆ ಸೊಪ್ಪು ಹಾಕಿದೆ, ಮನೆ ಕೊಟ್ಟಿದ್ಲು. ಇದು ಹಾಗಲಕಾಯ? 3 ಕಾಯಿ ಕಿತ್ತು ಮಡಗಿನಿ. ಪರವಾಗಿಲ್ಲ. ಸಣ್ಣ ನಾಟಿ ಕಾಯಿ ಇಷ್ಟು ಸಪ್ಪ ಇಷ್ಟು ಸುದ್ದಾವೆ. ಇದು ಅದು ಕುಂಬಳ ಗಿಡ ಅಲ್ಲ, ಅದು ತಡವಣಿಕಾಯಿ ಗಿಡ. ಇದು ನುಗ್ಗೆಗೆ ಗಿಡನ? ಅದು ಇಲ್ಲ, ಅದೇ ಇದು ಏನದು ಗಣಗ್ಲೆ ಗಿಡ. ಭಾನುವಾರ ಸಂಜೆನೆ ಅಮ್ಮನ ಮನೆಯಲ್ಲಿ ನಾವು ರಾಖಿಯನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಎಲ್ಲರೂ ಕೂಡ ಸೇರಿದ್ದಾರೆ. ಇನ್ನೂ ಒಂದಿಬ್ರು ಬರಬೇಕಾಗಿದೆ. ಹಾಗಾಗಿ ನಾವು ಅಡುಗೆ ಕೆಲಸ ಕೂಡ ಇತ್ತು ಅಂತೇಳಿ ಅಡುಗೆ ಪ್ರಿಪರೇಷನ್ ಅನ್ನ ಮಾಡ್ಕೋತಾ ಇದ್ದೀವಿ. ಏನೆಲ್ಲ ಅಡುಗೆ ಮಾಡ್ತಾ ಇದ್ದೀವಿ, ಮತ್ತೆ ಯಾರೆಲ್ಲ ಬಂದಿದ್ದಾರೆ ಎಲ್ಲರನ್ನು ಕೂಡ ಪರಿಚಯ ಮಾಡಿಸ್ತೀನಿ. ನಾವು ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ. ಎಲ್ಲರೂ ಈ ರೀತಿ ಒಟ್ಟಿಗೆ ಸೇರಿದಾಗ ಒಬ್ಬೊಬ್ರು ಒಂದೊಂದು ಕೆಲಸನ ಹಂಚ್ಕೊಂಡ್ಬಿಡ್ತೀವಿ. ಕೆಲವರು ಅಡುಗೆ ಕೆಲಸ, ಕೆಲವರು ಕ್ಲೀನಿಂಗ್ ಕೆಲಸ, ಕೆಲವರು ಪೂಜೆ ಕೆಲಸ. ಹಾಗೆ ಅಮ್ಮ ನನಗೆ ಹೇಳಿದ್ರು, ಪೂಜೆ ಮಾಡಿಬಿಡು ನೀನು ಅಂತ. ಇಲ್ಲಿ ಅಕ್ಕಪಕ್ಕದ ಮನೆಯವರು ಕೂಡ ತುಂಬಾ ಹೂವಿನ ಗಿಡಗಳನ್ನ ಹಾಕೊಂಡಿದ್ದಾರೆ. ದಾಸವಾಳಗಳಲ್ಲಂತೂ ತುಂಬಾ ವೆರೈಟೀಸ್ ಹಾಕೊಂಡಿದ್ದಾರೆ. ಕಣಗ್ಲು ಗಿಡನೂ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿತ್ತು. ಅದನ್ನೆಲ್ಲ ಕಿತ್ತು ಕಟ್ಟಿ ರೆಡಿ ಮಾಡಿ ಇಟ್ಟಿದ್ರು ಅಮ್ಮ. ಸರಿ ಅಂತ ನಾನೇ ಈಗ ಹೂವೆಲ್ಲ ಇಟ್ಟು ಪೂಜೆ ಮಾಡ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದ್ರೆ, ಇಲ್ಲಿ ನಮ್ಗಳಿಗೆ ಈ ರೀತಿ ದಾಸವಾಳ, ಕಣಗ್ಲು ಹೂವು ಮತ್ತೆ ಅಲ್ಲಿ ಏನೇ ಹೂ ಸಿಕ್ಕಿದ್ರು ತುಂಬಾ ಇಷ್ಟಪಡ್ತೀವಿ. ಆದ್ರೆ ಇಲ್ಲಿರೋರಿಗೆ ಈ ಹೂಗಳಂದ್ರೇನೆ ಇಷ್ಟ ಆಗೋದಿಲ್ಲ. ಅವರು ಪ್ರತಿದಿನ ನೋಡ್ತಾ ಇರ್ತಾರಲ್ವಾ, ಅಯ್ಯೋ ಇದನ್ನೇನು ದೇವ್ರ ಗಿಡದ ಬಿಡಿ, ನಮಗೆ ಸೇವಂತಿಗೆ ಹೂವು, ಮಲ್ಲಿಗೆ ಹೂವು ಈ ರೀತಿ ಹಾಕಿ ಪೂಜೆ ಮಾಡಿದ್ರೇನೆ ನಮಗೆ ಒಂದ್ ರೀತಿ ಸಮಾಧಾನ ಅನ್ಸುತ್ತೆ ಅಂತಾರೆ. ಆದ್ರೆ ಅಲ್ಲಿ ಸೇವಂತಿಗೆ ಹೂವಾಗ್ಲಿ, ಮಲ್ಲಿಗೆ ಹೂವಾಗ್ಲಿ ಎಷ್ಟು ರೇಟ್ ಇದೆ ಗೊತ್ತಾ? ಇಲ್ಲಿಗಿಂತ ಡಬಲ್ ರೇಟ್ ಇದೆ ಅಂತಾನೆ ಹೇಳ್ಬೋದು. ಇಲ್ಲಿ ನಮಗೆ ಒಂದು ಮೊಳ 50 ರೂಪಾಯಿಗೆ ಸಿಕ್ಕಿದ್ರೆ ಅಲ್ಲಿ 80 ರೂಪಾಯಿ ಹೇಳ್ತಾರೆ. ಆದ್ರೆ ನಮಗೆ ಈ ರೀತಿ ದಿನಾ ಪೂಜೆಗೆ ದಾಸವಾಳ ಹೂ ಸಿಕ್ಕಿದ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ಪಟ್ಟು ಶಾವಿಗೆ ಒತ್ತುತ್ತಾವ್ರೆ ನಮಗೋಸ್ಕರ. ಯಾಕೆ ನಿಮ್ಮ ಅತ್ತಿಗೆ ಇಷ್ಟು ಸಣ್ಣ ಮಾಡಿದೀರ ಅಂತ ಕೇಳ್ತಾರೆ. ಅವ್ರು ಇರೋದೇ ಹಂಗೆ. ಏನ್ ಮಾಡೋದು, ಮಾಡೋ ಅಡಿಗೆ ಎಲ್ಲ ನಮ್ಮ ಅಣ್ಣನೇ ತಿನ್ಕೋತಾರೆ. ಮದ್ವೆ ಆಗ್ತವಿಂದ ಹೆಂಗಿದ್ರು ಈಗ ಹಂಗೆ ಅವಳ ಹೆಣ್ಮಕ್ಳು ಸಾಗಿ ಅಂತ. ಇವತ್ತೇನು ಶಾವಿಗೆ ತಿನ್ಬೇಕು ಅಂತ ಆಸೆ ಆಯ್ತಮ್ಮ? ಹೊಸ ಮನೇಲಿ ಮಾಡ್ಬೇಕಂತ ಒಳ್ಳೇದಂತ ಇದು. ಹೌದಾ? ಅದಕ್ಕೆ ಅವಾಗಿನ ಮಾಡಕ್ಕಾಗ್ಲಿಲ್ಲ. ನೀವೆಲ್ಲ ಬರ್ತಿರಲ್ಲ ಇವತ್ತು ಬಂದ್ಬಿಟ್ಟು. ಹಾಯ್ ಇಶುಮಾ, ಲವ್ ಯು. ಹೇ, ಯಾರ ಜೊತೆ ಕೂತಿದ್ಯಾ? ಅಕ್ಕ ಜೊತೆ. ಅಮ್ಮ ಇಲ್ಲಿ ಇವತ್ತು ಒತ್ತು ಶಾವಿಗೆಯನ್ನ ಮಾಡ್ತಾ ಇದ್ದಾರೆ. ತುಂಬಾ ಇಷ್ಟ ಅವ್ರಿಗಂತೂ, ನಮಗೂ ಇಷ್ಟನೇ. ಆದ್ರೆ ನಾವು ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಸಂಸ್ಕಾರ ಪೂಜೆ ಮಾಡಿಸಿರೋದ್ರಿಂದ ನಾವು ಅದನ್ನ ತಿನ್ನೋದಿಲ್ಲ.
ಹಾಗಾಗಿ ನಮಗೆ ಅದೇ ಅಕ್ಕಿ ಹಿಟ್ಟಲ್ಲಿ ಮುದ್ದೆ ಥರ ಮಾಡಿ ಇಟ್ಟಿದ್ದಾರೆ. ಇದನ್ನ ಕಾಯಿ ಹಾಲಿನ ಜೊತೆ ಕಪ್ಪು ಎಳ್ಳಿನ ಪುಡಿಯನ್ನ ಹಾಕೊಂಡು ತಿನ್ನಬೇಕು. ಯಾರಿಗೆಲ್ಲ ಈ ಒಂದು ತಿಂಡಿ ಇಷ್ಟ ಆಗತ್ತೆ ಕಮೆಂಟ್ಸಲ್ಲಿ ತಿಳಿಸಿ. ಹಳ್ಳಿ ಸೈಡ್‌ನವ್ರಿಗೆ ತುಂಬಾ ಜನಕ್ಕೆ ಇಷ್ಟ ಆಗತ್ತೆ. ಮತ್ತೆ ವರ್ಷಕ್ಕೊಂದ್ಸಲ ಇದನ್ನ ಮನೇಲಿ ಮಾಡ್ಬೇಕಂತೆ. ಕಜ್ಜಾಯ ಮತ್ತೆ ಒತ್ತು ಶಾವಿಗೆನ ವರ್ಷಕ್ಕೆ ಒಂದ್ಸಲ ಆದ್ರೂ ಮನೆಯಲ್ಲಿ ಮಾಡ್ಬೇಕಂತೆ. ತುಂಬಾ ಒಳ್ಳೇದು ಅಂತ ಹೇಳ್ತಾರೆ. ಹಾಗಾಗಿ ನಿಮಗೆ ಯಾರಿಗೆಲ್ಲ ಈ ಒತ್ತು ಶಾವಿಗೆ ಇಷ್ಟ ಆಗತ್ತೆ ಕಮೆಂಟ್ಸಲ್ಲಿ ತಿಳಿಸಿ. ಇನ್ನು ಈ ದಿನ ಸಂಜೆ ಮನೆಯಲ್ಲಿ ರಾಖಿ ಹಬ್ಬ ಸೆಲೆಬ್ರೇಷನ್ ಇದೆ. ನಾವು ಯಾವ ರೀತಿ ಸೆಲೆಬ್ರೇಷನ್ ಮಾಡಿದ್ವಿ, ಇನ್ನೂ ಕೂಡ ಹಬ್ಬದ ಅಡಿಗೆ ಏನೆಲ್ಲ ಮಾಡಿದೀವಿ ಅನ್ನೋದನ್ನ ಪೂರ್ತಿಯಾಗಿ ಮುಂದಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ. ಜೀವನದಲ್ಲಿ ಪ್ರತಿದಿನ ಜಂಜಾಟನೇ. ಒಂದ್ ರೀತಿ ಮಿಷಿನ್ ತರ ಓಡ್ತಾನೇ ಇರ್ತೀವಿ. ಹಬ್ಬ ಹರಿದಿನದ ನೆಪದಲ್ಲಾದ್ರೂ ಕುಟುಂಬದವರು, ಅಣ್ಣ ತಂಗಿ, ಅಕ್ಕ ತಮ್ಮಂದಿರು ಈ ರೀತಿ ಎಲ್ರೂ ಕೂಡ ಒಟ್ಟಿಗೆ ಸೇರಿ ಕಾಲ ಕಳೆಯೋದು ತುಂಬಾನೇ ಒಳ್ಳೇದು. ನಿಮಗೇನನ್ಸುತ್ತೆ ಕಮೆಂಟ್ಸ್ ಅಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಹೋಗ್ಬರ್ಲಾ?